ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಇದೆ. ಸದ್ಯ ರಾಜ್ಯ ಸರ್ಕಾರ ಅಂದ್ರೆ ಆಡಳಿತ ನಡೆಸ್ತಾ ಇರುವ ಕಾಂಗ್ರೆಸ್ ಸರ್ಕಾರ ಮತ್ತು ಬಿಜೆಪಿ ಇವರೆಲ್ಲರೂ ಕೂಡ ಬೈ ಎಲೆಕ್ಷನ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಬಟ್ ಈಗ ಬೇರೆ ರಾಜ್ಯಗಳಲ್ಲೂ ಪಂಚ ರಾಜ್ಯಗಳಲ್ಲಿ ಎಲೆಕ್ಷನ್ ಆಗ್ತಾ ಇದೆಯಲ್ಲ, ಇದ್ರ ಟಾಸ್ಕ್ ಯಾರ್ಯಾರಿಗೆ ಎಷ್ಟು ಮಟ್ಟಿಗಿದೆ ಅಂತ ನೋಡ್ತಾ ಹೋಗೋಣ. ಕೇರಳ, ಅಸ್ಸಾಂ ಎಲೆಕ್ಷನ್ ಬಳಿಕ ಸಿಎಂ ಡಿಸಿಎಂಗೆ ಬಿಗ್ ಟಾಸ್ಕ್ ಕೊಡ್ಲಾಗಿದೆ. ಬೈ ಎಲೆಕ್ಷನ್ ಬಳಿಕ ಸೈಲೆಂಟ್ ಆಗಕ್ಕೆ ಹೋಗ್ಬಿಡಿ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಈಗ ದಾವಣಗೆರೆ ದಕ್ಷಿಣ ಮತ್ತೆ ಬಾಗಲಕೋಟೆಯಲ್ಲಿ ಎಲೆಕ್ಷನ್ ಆಗ್ತಿದೆಯಲ್ಲ, ಇಷ್ಟೇ ಕೆಲಸ ಅಲ್ಲ, ಅದಾದ್ಮೇಲೂ ನಿಮ್ಗೆ ಕೆಲಸ ಇದೆ, ಟಾಸ್ಕ್ ಇದೆ. ಮೇ ತಿಂಗಳವರೆಗೂ ಕೂಡ ನಿಮ್ಗೆ ಟಾಸ್ಕ್ ಇದ್ದೇ ಇರುತ್ತೆ, ವಿರಮಿಸೋ ಹಂಗೆ ಇಲ್ಲ ನೀವು ಅಂತ ರಾಹುಲ್ ಗಾಂಧಿ ಇದೀಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಟಾಸ್ಕ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸಿಎಂ ಡಿಸಿಎಂಗೆ ಆ ಟಾಸ್ಕ್ ಯಾವುದು, ಯಾರ್ಯಾರಿಗೆ ಏನೇನು ಹಂಚಿದ್ದಾರೆ, ಯಾವ ಪ್ರಮಾಣದ ಟಾಸ್ಕ್ ಇದು, ಗೆದ್ಕೋ ಬಂದ್ರೆ ಹೆಂಗೆ, ಸೋತ್ರೆ ಹೆಂಗೆ, ಇದೇನಾದ್ರೂ ಕುರ್ಚಿಯನ್ನ ಡಿಸೈಡ್ ಮಾಡುತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನ ಟಾಸ್ಕ್ ನ ಬಿಗ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ. ನೋಡಿ, ರಾಜ್ಯದಲ್ಲಿ ಈಗ ಬೈ ಎಲೆಕ್ಷನ್ ಆಗ್ತಾ ಇದೆಯಲ್ಲ, ಇದು ಮುಗಿದು ಬಿಟ್ರೆ ನಿಟ್ಟುಸಿರಪ್ಪ, ಅಪ್ಪ ಮುಗೀತಪ್ಪ ನಮ್ ಕೆಲ್ಸ, ತಲೆ ಮೇಲಿರೋ ಒಂದು ದೊಡ್ಡ ಭಾರ ಕೆಳಗಿಳಿಸ್ತೀವಿ ಅನ್ನೋ ಹಂಗಿಲ್ಲ ಪರಿಸ್ಥಿತಿ. ಬೈ ಎಲೆಕ್ಷನ್ ಮುಗಿದ್ರೂ ಕೂಡ ಇವ್ರಿಗೆ ಟಾಸ್ಕ್ ರೆಡಿ ಆಗಿದೆ. ಪಂಚರಾಜ್ಯಗಳ ಎಲೆಕ್ಷನ್ ಆಗ್ತಾ ಇದೆ. ಇಬ್ಬರಿಗೂ ಕೂಡ ಮತ್ತೊಂದು ರಾಜ್ಯದ ಎಲೆಕ್ಷನ್ ಟಾಸ್ಕ್ ಕೊಟ್ಟಿದೆ ಹೈಕಮಾಂಡ್. ಈಗ ಏಪ್ರಿಲ್ 9ರ ಬಳಿಕ ತಮಿಳುನಾಡು ಅಖಾಡಕ್ಕೆ ಹೋಗ್ಬೇಕು. ಅಂದ್ರೆ ಇಲ್ಲಿ ಎಲೆಕ್ಷನ್ ಮುಗಿತಾ ಇದ್ದಂತೆ ತಮಿಳುನಾಡು ಅಖಾಡಕ್ಕೆ ಹೋಗ್ಬೇಕು. ನೀವು ತಮಿಳುನಾಡು ಪ್ರಚಾರದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೋಬೇಕು. ತಮಿಳುನಾಡು ಕರ್ನಾಟಕ ಗಡಿ ಭಾಗದ ಜೊತೆಗೆ ಬೇರೆ ಕಡೆಯೂ ಕೂಡ ಪ್ರಚಾರ ಮಾಡಬೇಕು. ಡಿಎಂಕೆ ಮತ್ತು ಕಾಂಗ್ರೆಸ್ ನಾಯಕರು ಕರೆದ ಕ್ಷೇತ್ರಗಳಿಗೆ ನೀವು ಹೋಗಬೇಕು, ಪ್ರಚಾರ ಮಾಡಿ. ಕುರುಬ ಸಮುದಾಯ ಇರುವ ಕಡೆಗೆ ಸಿದ್ದರಾಮಯ್ಯ, ಒಕ್ಕಲಿಗ ಪ್ರಭಾವ ಇರುವ ಕಡೆಗೆ ಡಿಕೆ ಶಿವಕುಮಾರ್ ಹೋಗಬೇಕು. ಎನ್ಡಿಎ ಕೂಟ ಇದೆಯಲ್ಲ, ಒಕ್ಕೂಟಕ್ಕೆ ಸಂಪೂರ್ಣ ಸಹಕಾರ ಕೊಡಬೇಕು. ಡಿಎಂಕೆ ಮತ್ತು ಕಾಂಗ್ರೆಸ್ ಪರವಾಗಿ ಯಾವ್ಯಾವ ಅಭ್ಯರ್ಥಿಗಳ ಪರವಾಗಿ ನೀವು ಅಲ್ಲಿಗೆ ಹೋದ್ರೆ ಅದು ಸ್ವಲ್ಪ ಮತವಾಗಿ ಕನ್ವರ್ಟ್ ಆಗ್ಬೋದು ಅನ್ನೋ ಪರಿಸ್ಥಿತಿ ಇರುತ್ತೋ ಅಲ್ಲಿಗೆ ನೀವು ಹೋಗ್ಬೇಕು ಅಂತ ಇದ್ದಾರೆ. ಓಕೆ, ಮತ್ತಷ್ಟು ಮಾಹಿತಿಯನ್ನ ಜೊತೆಗೆ ವಿಶ್ಲೇಷಣೆಯನ್ನ ನನ್ನ ಕಲಿಗ ಮಾರುತಿ ನೀಡ್ತಾ ಹೋಗ್ತಾರೆ. ಮಾರುತಿ, ಬೈ ಎಲೆಕ್ಷನ್ ತಲೆನೋವನ್ನ ಕೆಳಗಿಳಿಸಿ ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋ ಲೀಡರ್ಸ್ ಗಳಿಗೆ ಮತ್ತೊಂದು ಟಾಸ್ಕ್ ಅನ್ನೋ ಸುದ್ದಿ. ಈಗ ಓಕೆ, ಈ ಟಾಸ್ಕ್ ಅಲ್ಲಿ ಗೆದ್ರೆ ಇದೇನಾದ್ರೂ ನಮ್ಮ ರಾಜ್ಯದಲ್ಲಿ ಕುರ್ಚಿ ಡಿಸೈಡ್ ಮಾಡೋಕೆ ಹತ್ರವಾಗುವ ಸುದ್ದಿಯಾ ಅಥವಾ ಹೆಂಗೆ? ವಿಜಯ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರುವಂತಹ ಒಂದು ಟಾಸ್ಕ್ ಕೇರಳ, ಅಸ್ಸಾಂ ಹಾಗೂ ರಾಜ್ಯದ ಎರಡು ಕ್ಷೇತ್ರಗಳ ಬೈ ಎಲೆಕ್ಷನ್ ಆದ ಬಳಿಕ ಈಗ ತಮಿಳುನಾಡು ಮತ್ತೆ ಪಶ್ಚಿಮ ಬಂಗಾಳದ ಟಾಸ್ಕ್ ಅನ್ನ ಕೊಡ್ತಾ ಇದ್ದಾರೆ. ಅಂದ ಮಾತ್ರಕ್ಕೆ ಈ ಟಾಸ್ಕ್ ಕಂಪ್ಲೀಟ್ ಆದ್ರೆ ಕುರ್ಚಿ ನಿರ್ಧಾರ ಆಗುತ್ತೆ ಅಂತಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇರೋದೇನು ಅಂತ ಹೇಳಿದ್ರೆ ತಮಿಳುನಾಡು ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ನ ಶಕ್ತಿಯನ್ನು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಲ್ಲ. ಹೀಗಾಗಿ ಅಲ್ಲಿ ಕೇವಲ ನೆಪ ಮಾತ್ರಕ್ಕೆ ಅಷ್ಟೇ ಸ್ಪರ್ಧೆ ಮಾಡಿದ್ರು ಕೂಡ ಇಲ್ಲಿ ಒಕ್ಕೂಟದ ಜೊತೆ ಸ್ಪರ್ಧೆಯನ್ನ ಮಾಡೋದ್ರಿಂದ ಬಹುತೇಕ ಬಿಜೆಪಿಯನ್ನ ಆ ರಾಜ್ಯಗಳಿಂದ ಅಧಿಕಾರಕ್ಕೆ ಬರದೇ ಇರುವಂತ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರ. ಅದರಲ್ಲೂ ಪಶ್ಚಿಮ ಬಂಗಾಳಕ್ಕಿಂತಲೂ ಕೂಡ ತಮಿಳುನಾಡು ರಾಜ್ಯದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ಗೆ ಆಸಕ್ತಿ ಹೆಚ್ಚಾಗಿ ಇದ್ದಂತೆ ಕಾಣಿಸ್ತಿದೆ. ಅಲ್ಲಿ ಡಿಎಂಕೆ ಜೊತೆ ಮೊದಲಿನಿಂದಲೂ ಕೂಡ ಇರುವಂತಹ ಒಂದು ಬಾಂಧವ್ಯ ಒಂದು ಕಡೆ ಆದ್ರೆ, ಮತ್ತೊಂದ್ ಕಡೆ ಏನಂತ ಹೇಳಿದ್ರೆ ತಮಿಳುನಾಡು ಭಾಗದಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ವರ್ಕೌಟ್ ಆಗ್ತಾರೆ ಅನ್ನುವಂತ ಒಂದು ರಿಪೋರ್ಟ್ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಇರುವಂತದ್ದು. ಹೀಗಾಗಿ ಕೇವಲ ಕರ್ನಾಟಕ ಮತ್ತೆ ತಮಿಳುನಾಡು ಗಡಿಭಾಗದಲ್ಲಿರುವಂತಹ ಕ್ಷೇತ್ರಗಳು ಅಷ್ಟೇ ಅಲ್ಲದೆ ತಮಿಳುನಾಡಾದ್ಯಂತ ಎಲ್ಲೆಲ್ಲಿ ಡಿಎಂಕೆ ಮತ್ತೆ ಕಾಂಗ್ರೆಸ್ ನಾಯಕರು ಕರೀತಾರೋ ಅಲ್ಲೋಗಿ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇಬ್ರು ಕೂಡ ಪ್ರಚಾರ ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಕಳೆದ 15 ದಿನಗಳಿಂದಲೂ ಕೂಡ ಕಾಂಗ್ರೆಸ್ನ ಒಂದು ಟೀಮ್, ಸುಮಾರು 20 ಜನರ ಒಂದು ಟೀಮ್, ಕೆಲ ಸಚಿವಗಳು ಸೇರಿದಂತೆ ಕೆಲ ಮುಖಂಡರುಗಳಿಗೆ ತಮಿಳುನಾಡಿನಲ್ಲಿ ಕೆಲಸ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ರು. ಈಗ ಬೈ ಎಲೆಕ್ಷನ್ ಕಂಪ್ಲೀಟ್ ಆಗಿರೋದ್ರಿಂದ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವ್ರಿಗೆ ಸಂಪೂರ್ಣವಾಗಿ ಈ ಏಪ್ರಿಲ್ ತಿಂಗಳಲ್ಲಿ ತಮಿಳುನಾಡು ಚುನಾವಣೆ ಮುಗಿಯೋವರೆಗೂ ಕೂಡ ಅಲ್ಲಿ ಕರೆದಂತಹ ಸಂದರ್ಭದಲ್ಲಿ ಹೋಗಿ ಪ್ರಚಾರ ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನ ಮಾಡಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಕುರುಬರು ಅನ್ನೋ ಸಮುದಾಯ ಯಾವ ರೀತಿಯಾಗಿ ನಾವು ಕರಿತೀವೋ ಅಲ್ಲಿ ಕುರ್ರಂ ಅಂತ ಸಮುದಾಯವನ್ನ ಕರಿತೀವಿ. ಹೀಗಾಗಿ ಆ ಸಮುದಾಯ ವರ್ಚಸ್ಸಿರುವಂತಹ ಕಡೆ ಸಿದ್ದರಾಮಯ್ಯ ಅವರು ಹೋಗ್ಬೇಕು ಅನ್ನುವಂಥದ್ದು. ಅದೇ ರೀತಿ ಒಕ್ಕಲಿಗ ಸಮುದಾಯದ ಪ್ರಭಾವ ಕರ್ನಾಟಕದಲ್ಲಿ ಯಾವ ರೀತಿಯಾಗಿದೆಯೋ ಅಲ್ಲೂ ಕೂಡ ಅದೇ ರೀತಿಯಾಗಿದೆ. ಆ ಪ್ರಭಾವ ಇರುವಂತಹ ಕ್ಷೇತ್ರಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಹೋಗ್ಬೇಕು ಅನ್ನುವಂತ ಒಂದು ಸೂಚನೆಯನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂತದ್ದು. ಹೀಗಾಗಿ ಪಂಚರಾಜ್ಯಗಳ ಚುನಾವಣೆಯನ್ನ ಬಹಳಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ತಮಿಳುನಾಡು ಚುನಾವಣೆಯನ್ನ ಯಾವ ರೀತಿಯಾಗಿ ಗೆಲ್ಲಬೇಕು, ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನ ಮಾಡಬೇಕು, ಯಾವ ರೀತಿಯಾಗಿ ಡಿಎಂಕೆ ಜೊತೆಗೆ ಹೋಗ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡೆ
ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗಿರುವಂತಹ ಒಂದು ವರ್ಚಸ್ಸನ್ನ, ತಮಿಳುನಾಡು ಭಾಗದಲ್ಲಿರುವಂತಹ ಒಂದು ವರ್ಚಸ್ಸನ್ನ ಬಳಸ್ಕೊಂಡು ಅಲ್ಲಿ ಕೂಡ ಇಂಡಿ ಒಕ್ಕೂಟ ಗೆಲ್ಲೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಿರುವಂತದ್ದು. ಅಂತಿಮವಾಗಿ ಅಲ್ಲಿನ ಜನ ಯಾವ ರೀತಿಯಾಗಿ ಇದನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆ ಬೈ ಎಲೆಕ್ಷನ್ ಇಂದ ನಾವು ಸೇಫ್ ಆದ್ವಿ. ಮುಂದೆ ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಿಎಂ ಗದ್ದುಗೆ ಗುದ್ದಾಟಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಹೋಗ್ಬೇಕು ಅಂತ ಲೆಕ್ಕಾಚಾರ ಇಟ್ಕೊಂಡಿದ್ದಂತಹ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸಂಪುಟ ಪುನರಚನೆ ವಿಚಾರಕ್ಕೆ ದೆಹಲಿ ಹೈಕಮಾಂಡ್ ಭೇಟಿಗೆ ಹೋಗ್ಬೇಕು ಅಂತ ಲೆಕ್ಕಾಚಾರ ಇಟ್ಕೊಂಡಂತಹ ಸಿದ್ದರಾಮಯ್ಯ ಅವ್ರಿಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಇಂದ ಬಂದಿರುವಂತ ಈ ಒಂದು ಸಂದೇಶ ಇನ್ನೊಂದು ತಿಂಗಳ ಕಾಲ ಎಲೆಕ್ಷನ್ ಮೂಡಲ್ಲೇ ಇರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿದ್ಯಾ. ವೆರಿ ಟ್ರೂ. ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.